ಭ್ರಷ್ಟಾಚಾರ 40% ಭ್ರಷ್ಟಾಚಾರ ನಡೆದಿದೆ. ಅದು ಕರೋನಾ ಟೈಮ್ದಲ್ಲಿ ಇರ್ಬೋದು, ಅಥವಾ ಬೇರೆ ಬೇರೆ PSI ಹಗರಣ ಇರ್ಬೋದು, ಅಥವಾ ಲಕ್ಷದ ಹಗರಣ ಇರ್ಬೋದು. ಈ ಎಲ್ಲ ಹಗರಣಗಳ ಸೂಕ್ಷ್ಮವಾಗಿ ತನಿಖೆಯನ್ನು ಮಾಡ್ತೀವಿ ಅಂತ ನಾವೇನು ಜನರಿಗೆ ಆಶ್ವಾಸನೆ ಕೊಟ್ಟಿದ್ವಿ. ನಿನ್ನೆ ಬಂದು ಆಯೋಗದ ಮುಖ್ಯಸ್ಥರಂತ ಬಂದು ವರದಿಯನ್ನು ಮುಗಿಸಿದ್ದಾರೆ. ಇವತ್ತು ಕ್ಯಾಬಿನೆಟ್ ಇದೆ. ಕ್ಯಾಬಿನೆಟ್ನಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಏನು ಮುಖ್ಯಮಂತ್ರಿಗಳು ಮತ್ತು ಕ್ಯಾಬಿನೆಟ್ ಡಿಸಿಷನ್ ತಗೊಳ್ತಾರೆ ಅದ್ರ ಮೇಲೆ ಕ್ರಮ. ಈಗ ನಟಿ ರಣ್ಯರಾವ್ ಕೇಸಲ್ಲಿ CID ಕೇಸಲ್ಲಿ ಸರ್ಕಾರ ವಾಪಸ್ ತೆಗೆದುಕೊಂಡು ಸಾಕಷ್ಟು ಚರ್ಚೆ ಆಗ್ತಾ ಇದೆ. ನೋಡಿ, ರಣ್ಯರಾವ್ ಕೇಸ್ನಲ್ಲಿ ತಾವು ಏನೇನು ಮಾಧ್ಯಮದಲ್ಲಿ ತೋರಿಸ್ತಾ ಇದ್ರು ಅಷ್ಟೇ ನಮಗೆ. ನಾನು ಇನ್ನೇನು ಕೂಡ ಹೇಳಿದ್ದೀನಿ, ಇವತ್ತು ಕೂಡ ಹೇಳ್ತೀನಿ. ನನ್ನ ಹತ್ರ ನನ್ನ ಇಲಾಖೆಯಲ್ಲಿ ಇಂಟೆಲಿಜೆನ್ಸ್ ಇಲ್ಲ. ಹೋಮ್ ಮಿನಿಸ್ಟ್ರಿಗೆ CM ಸಾಹೇಬರಿಗೆ ಇದ್ರ ಬಗ್ಗೆ ಗೊತ್ತು. ಬಟ್ ಒಂದೇ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ, ಸರ್ಕಾರದ ಯಾರೇ ಇದರಲ್ಲಿ ಇನ್ವಾಲ್ವ್ ಆಗಿದ್ರು ಕೂಡ ಅದು ತನಿಖೆಯಿಂದ ಮೊದಲು ಬರುತ್ತೆ. ಸರ್ಕಾರದ ಮೇಲೆ ಏನೇನು ಕ್ರಮ ಆಗುತ್ತೆ. ಮೇಡಮ್, ನೀನೆಷ್ಟು CM ಅವರು ನಾನೇ 5 ವರ್ಷ CM ಆಗಿರ್ತೀನಿ ಅಂತ ಹೇಳಿದ್ದಾರೆ. ವಿರೋಧ ಪಕ್ಷಗಳಿಗೆ ಬದಲಾವಣೆ ಹೇಳ್ತಿದ್ರು, ಅವರು ಒಂಥರ ತಿರುಗೇಟು ಕೊಟ್ಟಿದ್ದಾರೆ. ನೋಡಿ, ಖಂಡಿತವಾಗಿ ಸಿದ್ದರಾಮಯ್ಯ ಸಾಹೇಬರು ಭಾಳಷ್ಟು ಸೀನಿಯರ್, ನಮ್ಮ ಪಕ್ಷದ ಸೀನಿಯರ್ ನಾಯಕರು, ಮಾಸ್ ಲೀಡರ್ ಅಂತಲೇ ನಾವು ಅವ್ರಿಗೆ ಹೇಳ್ತೀವಿ. ಇವತ್ತು ಸರ್ಕಾರವನ್ನು ಭಾಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅವ್ರು ಏನು ಮಾತನಾಡ್ತಾರೋ ಅದು ನಮಗೆ ಆಶೀರ್ವಾದ ಅಂತ ಹೇಳ್ತೀವಿ. ಮೇಡಮ್, ನೀನು ಇನ್ನೊಂದು ಬಾಗಲಕೋಟೆಯಲ್ಲಿ ಅದು ಸಮಸ್ಯೆ ಆಗಿದೆ, ವಿಚಾರದಲ್ಲಿ ನಂಬಿಕೆ ಏನಾದರೂ ಬಂದಿಲ್ಲ. ನನಗೆ ಚಾಮರಾಜನಗರ ಜಿಲ್ಲೆಯಲ್ಲಿ ಬಂದಿರೋ ಬಗ್ಗೆ ನನ್ನ ಗಮನಕ್ಕೆ ಬಂದಿದ್ದು, ನಾನು ಇಮಿಡಿಯೇಟ್ ಆಗಿ ಆ ಶಿಕ್ಷಕನ ಮೇಲೆ 2 ಇಲಾಖೆಯಿಂದ FIR ಮಾಡಿ ಅವನ್ನ ಅರೆಸ್ಟ್ ಮಾಡಿಸೋಕ್ಕೆ ಕೆಲಸ ಮಾಡ್ತೀನಿ. ಬಾಗಲಕೋಟೆ ಬಗ್ಗೆ ನನ್ನ ವಿಚಾರವಾಗಿಯೂ ಕೂಡ ಇಲಾಖೆನೇ ಏರಿಕೆ ಮಾಡಬೇಕು ಅನ್ನೋ ಚರ್ಚೆಗಳಿಗೆ ಆಗ್ತಾ ಇದೆ. 2B ಇಂದ 10%. ನೋಡಿ, ಈಗ ನಾವು ಪಂಚಮಸಾಲಿ ಮೀಸಲಾತಿ ಕೇಳ್ತೀವಿ, ಬೇರೆಯವರು ಬೇರೆ ಮೀಸಲಾತಿ ಕೇಳ್ತಾರೆ. ಜನಾಂಗ ಬೆಳೆದಿರೋ ಜನಾಂಗದ ಯಾವ್ಯಾವ ರೀತಿ ಮೀಸಲಾತಿ ಬೇಕೋ ಅವ್ರು ಕೇಳುವಂಥ ಅಧಿಕಾರ ಹಕ್ಕು ಅವ್ರಿಗೆಲ್ಲ